ಮತ್ತು ಹೇಳಿದ್ದೆ ಹೇಳೋರು, ಅಂದಿದ್ದನ್ನೋದು ಹೇಳಿದ್ದೆ ಹೇಳೋದು, ಚಂತನ ಮಕ್ಕೊಳ್ಳೋದು, ಲೈಟ್ ಕಪ್ ಜ್ಯೂಸ್ ಕುಡಿದು ಮತ್ತಿಬ್ಬರು ಕುಡಿದು. ಈ ರೀತಿ ಅವರಿಬ್ಬರ ಆಳ್ವಿಕೆಯನ್ನು ಕಂಡಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಏನಂತಂದ್ರೆ ಇವರನ್ನು ಯಾಕೆ ನಾನು ಸಂಹಾರ ಮಾಡಬಾರದು? ಗುಲಾಮಿ ಸಂತತಿಯ ಕೊನೆಯ ದೊರೆಗಳಾಗಿರುವಂಥ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನು ದೆಹಲಿಯ ಹೊರವಲಯದಲ್ಲಿ ಅವರನ್ನು ಸಂಹಾರ ಮಾಡುವುದರ ಮೂಲಕ ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಆ ಸಾಮ್ರಾಜ್ಯದ ಹೆಸರು ಏನಂದ್ರೆ ಖಿಲ್ಜಿ ಸಂತತಿ ಅಂತ ಓದ್ತೀವಿ. ಖಿಲ್ಜಿ ಮನೆತನ ಅಥವಾ ಖಿಲ್ಜಿ ಸಂತತಿ. ಈ ಖಿಲ್ಜಿ ಸಂತತಿಯ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1290ರಿಂದ 1320ರವರೆಗೆ ಓದ್ತೀವಿ. 1290ರಿಂದ 1320ರವರೆಗೆ ಖಿಲ್ಜಿ ಸಂತತಿ. ಬಹುಶಃ ಇದ್ರ ಮೇಲೆ ಏನು ಕ್ವಶನ್ ಕೇಳ್ಯಾನ ಅಂತಂದ್ರೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಒಂದು ಮನೆತನ ಇದು. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ, ಅತ್ಯಂತ ಕಡಿಮೆ ಅವಧಿ. ಎಲ್ಲಾ ಮನೆತನಗಳು ಅದರ ವಿಶೇಷವಾಗಿ ಸುದೀರ್ಘವಾಗಿ ಆಳಿದವರು ತುಘಲಕ್ ಸಂತತಿ. ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಮನೆತನ ಯಾವುದಂದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಖಿಲ್ಜಿ ಮನೆತನದ ಸ್ಥಾಪಕನಾಗಿದ್ದ. ಈತ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳ ದಂಡನಾಯಕನಾಗಿ ಕೆಲಸ ಮಾಡುವ ಸಮಯದಲ್ಲಿ ಅವರು ಅಸಮರ್ಥರಾಗಿದ್ರು, ವಿಲಾಸಿ ಜೀವನ ಮಾಡ್ತಾ ಇದ್ರು, ಮತ್ತು ಹೇಳಿದ್ದೆ ಹೇಳೋರು, ಅಂದಿದ್ದನ್ನೋದು ಹೇಳಿದ್ದೆ ಹೇಳೋದು, ಚಂತನ ಮಕ್ಕೊಳ್ಳೋದು, ಲೈಟ್ ಕಪ್ ಜ್ಯೂಸ್ ಕುಡಿದು ಮತ್ತಿಬ್ಬರು ಕುಡಿದು. ಈ ರೀತಿ ಅವರಿಬ್ಬರ ಆಳ್ವಿಕೆಯನ್ನು ಕಂಡಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಏನಂತಂದ್ರೆ ಇವರನ್ನು ಯಾಕೆ ನಾನು ಸಂಹಾರ ಮಾಡಬಾರದು, ಯಾಕೆ ನಾನು ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಬಾರದು ಅಂತ ತಿಳ್ಕೊಂಡು ಈತ ಗುಲಾಮ ಸಂತತಿಯ ಕೊನೆಯ ಸುಲ್ತಾನರಾಗಿರುವಂಥ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳು ಯಾರವ ನಿಮ್ಮಂಗನವ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನ ದೆಹಲಿಯ ಹೊರವಲಯ, ಆ ದೆಹಲಿಯ ಹೊರವಲಯವಾಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಸ್ಥಳ ಯಾವುದಂದ್ರೆ ಕಿಲೋಬ್ರಿ ಅನ್ನುವಂಥ ಸ್ಥಳ. ಈ ಕಿಲೋಬ್ರಿ ಅನ್ನುವಂಥ ಸ್ಥಳದಲ್ಲಿ ಏನು ಮಾಡಿದ ಅಂತಂದ್ರೆ ಇವರನ್ನು ಸೋಲಿಸ್ತಾರೆ. ಆ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನ ಕಿಲೋಬ್ರಿ ಎಂಬ ಸ್ಥಳದಲ್ಲಿ ಸೋಲಿಸಿ ಆ ಕಿಲೋಬ್ರಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡವನೇ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ ಕಿಲೋಬ್ರಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಆದರೆ ಆರಂಭದಲ್ಲಿ ದೆಹಲಿಯ ಕೆಲವು ಮೌಲ್ವಿಗಳು, ದೆಹಲಿಯ ಕೆಲವು ಮಂತ್ರಿಗಳು, ದೆಹಲಿಯಲ್ಲಿರ್ತಕ್ಕಂಥ ಕೆಲವೊಂದು ಶಿಷ್ಟಾಚಾರವಾಗಿರುವಂಥ ಜನಾಂಗ ಈ ಜಲಾಲುದ್ದೀನ್ ಖಿಲ್ಜಿ ಆಳ್ವಿಕೆಯನ್ನು ವಿರೋಧಿಸಿದ್ರು. ಆಗಲ್ಲ ಅಂದ್ರು ಅವರು. ನೀನು ದೆಹಲಿಗೆ ಬಂದರ ಬಾ, ನೀ ಬಾ ಅಂದಾಗ ಜಲಾಲುದ್ದೀನ್ ಖಿಲ್ಜಿ ಅಂದ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನೇ ಸಂಹಾರ ಮಾಡಿ ನಾನು ಅಧಿಕಾರಕ್ಕೆ ಬಂದಿದ್ದೇನೆ. ಈತನ ಮನಸ್ಸು ಹೆಂಗಿತ್ತಂದ್ರೆ ಉದಾರ ಗುಣವನ್ನು ಹೊಂದಿದ್ದ. ಆ ಉದಾರ ಗುಣವನ್ನು ಹೊಂದಿ ಹಣವನ್ನು ದಾನ ಮಾಡಿದ್ದರಿಂದ ಸಾಮ್ರಾಜ್ಯದಲ್ಲಿ ಏನೋ ಒಂದು ಬದಲಾವಣೆ ತರುವಂಥ ವಿಚಾರವನ್ನು ಮಂಡಿಸಿದ್ದರಿಂದ ಎಲ್ಲ ವ್ಯಕ್ತಿಗಳು ಅವನಿಗೆ ಆಹ್ವಾನ ಕೊಡ್ತಾರೆ. ನಂತರ ಕಿಲೋಬ್ರಿಯಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡ. ಕಿಲೋಬ್ರಿಯಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡ ಇವ ಹೈಯೆಸ್ಟ್ ಮುಸಲ್ಮಾನರಿಗೆ ಮಹತ್ವ ಕೊಡ್ತಾನೆ. ಒಂದು ಮಾತು ಹೇಳ್ತಾನೆ, ಒಂದು ಕೋಟೆಗಿಂತ ಒಬ್ಬ ಮುಸಲ್ಮಾನನ ಸ್ಥಿರ ಮುಖ್ಯ ಅಂತ. ಒಂದು ಕೋಟೆ, ಒಂದು ಬೃಹತ್ ಪ್ರಮಾಣದ ಕೋಟೆ ಇದೆಯಲ್ಲ, ಆ ಕೋಟೆಗಿಂತ ಒಬ್ಬ ಮುಸಲ್ಮಾನನ ಸ್ಥಿರ ಮುಖ್ಯ ಅಂತೇಳಿ ವಾದ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಏನೇನು ಜಸ್ಟ್ ಅಧಿಕಾರಕ್ಕೆ ಬಂದಿದ್ದ, ಅಧಿಕಾರಕ್ಕೆ ಬರುವ ಸಮಯದಲ್ಲಿ ಅದು ಏನೋ ಗೊತ್ತಿಲ್ಲ, ದೆಹಲಿ ಮನೆತನದ ಒಂದು ವಿಶೇಷ ಏನಂದ್ರೆ ಪದೇ ಪದೇ ಅವ್ರ ಮೇಲೆ ಮಂಗೋಲಿಯನರು ದಾಳಿ. ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಭಯಂಕರ ಎತ್ತರವನು. ಈ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಇವನ ಮೇಲೆ ದಂಡೆತ್ತಿ ಬಂದ. ಈ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಹಲುಬಾ ಅಂತ ಅವನು ಬೆಂಬಲ. ಅವನು ಆ ಹಲುಬಾ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನಂದ್ರೆ ಅಬ್ದುಲ್ಲಾ ಹೇಳ್ತಾನೆ, ಸುಮ್ ದಾಳಿ ಮಾಡು, ನುಗ್ಗು, ಹೊಡಿ. ಹಲುಬಾ ಅನ್ನುವಂಥ ವ್ಯಕ್ತಿಯ ಬೆಂಬಲದಿಂದ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಮಂಗೋಲಿಯನರ ನಾಯಕ ಇವನ ಮೇಲೆ ದಾಳಿ ಮಾಡಿದಾಗ ಈ ಜಲಾಲುದ್ದೀನ್ ಖಿಲ್ಜಿ ಬಹಳಷ್ಟು ಸೂರನಾಗಿದ್ದ, ಅದ್ಭುತ ವ್ಯಕ್ತಿ ಇದ್ದ. ಆ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿನ ಸೋಲಿಸಿಬಿಡ್ತಾನೆ. ನೋಡಿ, ಒಂದು ವಿಶೇಷ, ಮಂಗೋಲಿಯರನ್ನ ಸೋಲಿಸ್ತಾನೆ. ಮಂಗೋಲಿಯನರ ಬುಡಕಟ್ಟು ಜನಾಂಗವನ್ನು ಸೋಲಿಸಿ ಅವ್ರನ್ನ ಬಂಧಿಸ್ತಾನ, ಕಂಬ ಕಟ್ಟಿ ಹಾಕ್ತಾನ, ಬಿಡ್ತಾನೆ. ಆ ಡೇಟ್ ಒಳ್ಳೊಳ್ಳೆ ದಾಳಿ ಮಾಡ್ತಾರಿ. ಸ್ವಾರಿಯಣ್ಣ 30,000 ಜನರನ್ನ ಬಂಧಿಸ್ತಾನೆ. ಆ 30,000 ಜನರನ್ನ ಬಂಧಿಸಿ ಅವರಿಗೆ ಬುದ್ಧಿ ಹೇಳಿ, ಇನ್ನು ಮುಂದ ನಾ ಹೇಳಿದಂಗೆ ಕೇಳಬೇಕು, ಹ್ಞೂನ್ರಿ. ಆ 30,000 ಜನರನ್ನ ಧರ್ಮಕ್ಕೆ ಬದಲಾವಣೆ ಮಾಡ್ತಾನೆ. ಅವರಿಗೆ ದೆಹಲಿಯಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲು ಅವಕಾಶ ಕೊಟ್ಟ.
ಅವರಿಗೆ ಆಶ್ರಯ ಕೊಟ್ಟ, ಊಟ ಕೊಟ್ಟ, ಬಟ್ಟೆ ಕೊಟ್ಟ. ಅಳಬಾರ್ದು ಯಾರು? ಆ 30,000 ಜನರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದ್ದರಿಂದ ಅವರನ್ನು ನವ ಮುಸಲ್ಮಾನರು ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ನವ ಮುಸಲ್ಮಾನರು 30,000 ಮಂಗೋಲಿಯರನಿಗೆ ಸಪ್ರೇಟ್ ಆಗಿ ಅವರನ್ನು ಕರೆಸಿ, ಅವ್ರಿಗೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಅವರನ್ನು ಸಪ್ರೇಟ್ ಧರ್ಮಕ್ಕೆ ಸ್ವೀಕಾರ ಮಾಡ್ಕೊತಾನೆ. ಅವರನ್ನು ನವ ಮುಸಲ್ಮಾನರು ಅಂತ ಕರೀತಾರೆ. 30,000 ಜನರನ್ನು ನವ ಮುಸಲ್ಮಾನರು. ಈತನ ಆಳ್ವಿಕೆಯನ್ನು ಬಹಳ ಸಮೀಪದಿಂದ ಕಂಡಂಥ ವ್ಯಕ್ತಿ ಇವನ ಅಳಿಯ. ಇವನ ಅಳಿಯನ ಹೆಸರು ಏನಂದರೆ ಅಲಿ ಗುರ್ಸಾವ್ ಅಂತ ಕರಿತೀವಿ. ಅಲಿ ಗುಸ್ರಾವ್ ಅಂತಂದ್ರು ಒಂದೇ, ಅಲ್ಲಾವುದ್ದೀನ್ ಖಿಲ್ಜಿ ಅಂದ್ರು ಒಂದೇ. ಆತ ಕಾರ ಹಾಗೂ ಮಾಣಿಕ್ಯ ಅನ್ನುವಂಥ 2 ಪ್ರಾಂತ್ಯಗಳಿದ್ದು, ಆ ಕಾರ ಮತ್ತು ಮಾಣಿಕ್ಯ ಪ್ರಾಂತ್ಯದ ಮುಖ್ಯಸ್ಥನಾಗಿ ಸೇವೆ ಮಾಡುವಂಥ ಅಳಿಯನೂ ಹೌದು, ದಂಡನಾಯಕನೂ ಹೌದು, ಸಾಕು ಮಗನೂ ಹೌದು. ಅಲಿ ಗುರ್ಸ್ರಾವ್ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಈತನ ಆಳ್ವಿಕೆಯನ್ನು ಅತ್ಯಂತ ಸಮೀಪದಲ್ಲಿ ಕಂಡು ಅವನಿಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದ, ಸಹಾಯವನ್ನು ಮಾಡಿದ್ದ. ಆದ್ದರಿಂದ ಕಾರ ಹಾಗೂ ಮಾಣಿಕ್ಯ ಪ್ರಾಂತ್ಯದ ರಾಜ್ಯಪಾಲನಾಗಿ ಸೇವೆಯನ್ನು ಮಾಡುವ ಸಮಯದಲ್ಲಿ ಅವ್ನಿಗೆ ಕೇಳಾರ ಏನು ಮಾಡಿದ ಅಂದ್ರೆ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದು ತನ್ನ ಕಾರ ಹಾಗೂ ಮಾಣಿಕ್ಯ ಪ್ರಾಂತ್ಯಕ್ಕೆ ಬಂದಾಗ ಈ ಜಲಾಲುದ್ದೀನ್ ಖಿಲ್ಜಿಯ ಕೆಲವು ಮಂತ್ರಿಗಳು, ಕೆಲವು ಸೇನಾಪತಿಗಳು ಹೇಳ್ತಾರೆ, ಯಾರನ್ನು ನೀನು ನಂಬಿದ್ದೋ, ನಿನ್ನ ಸಾಕು ಮಗ ಅಂತ ಹೇಳಿದ್ದಿ, ರಾಜ್ಯಪಾಲ ಅಂತ ಹೇಳಿದ್ದಿ, ಅವ ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಅಂದ, ಅವೇನು ಮೋಸ ಮಾಡ್ಯಾನಲ್ಲೇ ಅಂತ. ಇಲ್ರಿ, 1296ರಲ್ಲಿ ಅವ ಈ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದಾನ. ಆ ಸಂಪತ್ತನ್ನು ಕೇಳಾರ ತನ್ನ ಕಡೆ ಇಟ್ಕೊಂಡಾನ ಅಂತ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಅಂದ, ವೇಟ್ ಮಾಡ್ರಿ, ನನ್ನ ಮೈಂಡ ಡೈವರ್ಟ್ ಮಾಡಕ್ ಹೋಗ್ಬಿಡ್ರಿ, ಸುಮ್ಮಿರಿ ಅಂತ. ಆದ್ರೂ ಮತ್ತೆ ಬಂದು ಮಂತ್ರಿಗಳು ಹೇಳಿದ್ರು, ಮತ್ತೆ ಮೋಸ ಮಾಡ್ಲಕತ್ತನ್ರಿ, ದುಡ್ಡು ತಮ್ಮ ಕಡೆ ಇಟ್ಕೊಂಡನ್ರಿ, ಸಂಪತ್ತು ತಮ್ಮ ಕಡೆ ಕೇಂದ್ರೀಕರಿಸ್ತಾ ಇದ್ದಾನ್ರಿ ಅಂತ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಅಳ್ಳಕ್ಕೆ ಶುರು ಮಾಡಿದ್ರು. ಯಾಕೆ ಅಳ್ಳಕತ್ತಂದ್ರ, ನನ್ನ ಸಾಕು ಮಗ, ನನ್ನ ಅಳಿಯ ನನಗೆ ಮೋಸ ಮಾಡ್ಯಾನ ಅಂತ ತಿಳ್ಕೊಂಡು ಅಳುವ ಸಮಯದಲ್ಲಿ ಒಂದು ಪತ್ರ ಬಂತು. ಏನು ಪತ್ರ ಬಂತು ಅಂದ್ರೆ, ಪ್ರೀತಿಯ ತಂದೆ, ಪ್ರೀತಿಯ ದಂಡ ಏನು ದೊರೆಯಾಗಿರುವಂಥ ಜಲಾಲುದ್ದೀನ್ ಖಿಲ್ಜಿಯೇ, ನಿನ್ನ ಆದೇಶವಿಲ್ಲದೂ ನಾನು ದೇವಗಿರಿಯ ಮೇಲೆ ದಾಳಿ ಮಾಡಿದ್ದೆ, ನಿನ್ನ ಆದೇಶಕ್ಕಾಗಿ ನಾನು ವೇಟ್ ಮಾಡ್ತಾ ಇದ್ದೇನೆ, ನಾನು ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದೇನೆ, ನಾನೇಕೆ ನಿನಗೆ ತಂದು ಒಪ್ಪಿಸಬಾರದು ಅಂತ. ಅದನ್ನು ಪೇಪರ್ ನೋಡಿ ಮಾತಾಡಕ್ಕೆ ಶುರು ಮಾಡಿ ಜಲಾಲುದ್ದೀನ್ ಖಿಲ್ಜಿ. ಮಂತ್ರಿಗಳು ಹೇಳಿದ, ಇಲ್ಲಿ ನೋಡು, ಎಂಥ ಒಳ್ಳೆ ಮನುಷ್ಯ ಅದನ್ನು, ಅಂಥ ಮನುಷ್ಯನ ಮುಂದೆ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದೀರಿ ಅಂತ ಅಳ್ಳಕ್ಕೆ ಶುರು ಮಾಡಿದ. ಮಂತ್ರಿಗಳು ಸಮಾಧಾನ ಮಾಡಿದರು. ಇನ್ನೇನು ತನ್ನ ಸೈನ್ಯವನ್ನು ತೆಗೆದುಕೊಂಡು ರೆಡಿ ಆಗ್ಬೇಕನ್ನದಾಗ ಮತ್ತೆ ಒಂದು ಪತ್ರ ಬರದ, ಪ್ರೀತಿಯ ತಂದೆಯಾಗಿರುವಂಥ ಜಲಾಲುದ್ದೀನ್ ಖಿಲ್ಜಿಯೇ, ನಿನ್ನ ಸೈನ್ಯವನ್ನು ಕಂಡ್ರೆ ನನಗೆ ಭಯ ಅನಿಸಕತ್ತದ, ನಿನ್ನ ಸೈನ್ಯವನ್ನು ಏಕೆ ಬಿಟ್ಟು ಬರಬಾರದು ಮತ್ತೆ ಅಳ್ಳಕ್ಕೆ ಶುರು ಮಾಡಿದ. ನಾನು ಸೈನ್ಯ ಕಂಡ್ರೆ ಅವ್ನಿಗೆ ಭಯ ಅಂತ, ಎಷ್ಟು ಗೌರವ ಇದೆ ವಿಚಾರ ಮಾಡ್ರಿ. ಇವನ್ನ ಮಂತ್ರಿಗಳು ಏನೋ ಅವ್ನು ಸೆಕ್ಯೂರಿಟಿ ಇದ್ದಾರೆ, ಅವ್ರು ಹೊಂಟ, ಅವ್ರು ತೊಗೊಂಡು ಹೋಗೋದ್ರೆ ಒಂದು 10-12 ಕಿಲೋಮೀಟರ್ ಆಗಿತ್ತು. ಮತ್ತೊಂದು ಪತ್ರ ಬರದ, ಪ್ರೀತಿಯ ತಂದೆಯವರೇ, ನಿಮ್ಮ ಮಂತ್ರಿ ಕಂಡ್ರೆ ನನಗೆ ಭಯ ಅನಿಸ್ತದ, ನಾನು ನೀನು ಸಪ್ರೇಟಾಗಿ ಮಾತಾಡಬೇಕು, ನಾನು 100 ಪ್ಲಾನ್ಗಳದಾವೆ. ಮತ್ತೆ ಬಂದ, ಇನ್ನೇನು 10 ಕಿಲೋಮೀಟರ್ ದಾಟಿ ಎಲ್ಲ ಬರೋದ್ರಾಗೆ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಅವನ ರುಂಡವನ್ನು ಕತ್ತರಿಸುವುದರ ಮೂಲಕ ಸ್ವತಃ ಸಾಕು ತಂದೆಯನ್ನು ಕತ್ತರಿಸಿ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂತಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕರಿತೀವಿ.